आतंक को हटाते धीरे धीरे अपने आंखें खोलिए ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬರ್ಡ್ಸ್ ಸರ್ ನಮಸ್ತೆ ಸರ್ Thank you, sir. Thank you, sir. Thank you, masters. वैसे ही ध्यान की स्थिति में रही वही मौन वही प्रशांतता अदय मौन अदय प्रशांत अदय ध्यान स्थिति Yes, masters. ನಿನ್ನೆ ಒಂದು ವಿಷಯವನ್ನ ಗಮನಿಸಿದೆವು ಟ್ಯಾಲೆಂಟ್ ಪ್ಲಸ್ ಪರ್ಫಾರ್ಮೆನ್ಸ್ ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು ಮಧ್ಯಮ ಮಾರ್ಗ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಬುದ್ಧತ್ವಕ್ಕೆ ದಾರಿ ಸತ್ಯ ಹರಿಶ್ಚಂದ್ರ ಅವರ ಕಥೆಯನ್ನ ನಾವು ಆಧಾರವಾಗಿ ಇಟ್ಕೊಂಡು ನಮ್ಮ ಜೀವನವನ್ನ ನಾವು ಅನಲೈಸ್ ಮಾಡಿ ನೆನ್ಪಿಟ್ಕೊಳ್ಳಿ ನಮ್ಮ ಜೀವನದ ಪರೀಕ್ಷೆಯಲ್ಲಿ ನಾವೇ ಎಲ್ಲರಿಗೂ ಫೀಸ್ ಕೊಡೋದು ನಮ್ಮನ್ನ ಸೂಪರ್ವೈಸ್ ಮಾಡೋರಿಗೂ ಮಲ್ಟಿಬಾರ್ ಮಾಡೋರಿಗೂ ಪಾಸ್ ಮಾಡೋರಿಗೂ ಫೇಲ್ ಮಾಡೋರಿಗೂ ರಿಸಲ್ಟ್ ತಂದು ಕೊಡೋರಿಗೂ ಕಂಪ್ಯೂಟರ್ ಆಪರೇಟರ್ಗೂ ಎಲ್ಲರಿಗೂ ಕ್ವಶನ್ ಪೇಪರ್ ತೆಗೆಯೋರಿಗೂ ಎಲ್ಲರಿಗೂ ನಾವೇ ಕೊಡೋದು ಪೇಮೆಂಟ್ ಯಾರು ಎಕ್ಸಾಮಿನೇಷನ್ ಕೂಡ್ತಾರೋ ಆ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಫೀಸ್ ಜೀವನದಲ್ಲಿ ಯಾರು ಪರೀಕ್ಷೆಗೆ ಒಳಪಡೋದಕ್ಕೆ ಸಿದ್ಧ ಆಗ್ತಾರೋ ಆ ಪರೀಕ್ಷೆಗೆ ಒಳಪಡೋದಕ್ಕೆ ಸಿದ್ಧ ಆದವರೇ ಇವೆಲ್ಲ ಈಗ ಇನ್ನೂ ಒಂದಷ್ಟು ಉದಾಹರಣೆಯನ್ನ ನಾವು ನೋಡೋಣ ಎಲ್ಲರಿಗೂ ಗೊತ್ತು ಈ ಜಗತ್ತಿಗೆ ಗೊತ್ತಿರೋ ಕಥೆ ಶ್ರೀರಾಮನ ಕಥೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ರಾಮನ ವಿರೋಧಿ ರಾವಣ ಸಾಮಾನ್ಯನಲ್ಲ ಅಸಾಮಾನ್ಯ ಅಸಾಮಾನ್ಯರಲ್ಲಿ ಅಸಾಮಾನ್ಯ ಯಾರಿಗೂ ಶಿವನ ಒಂದು ಕೂದಲನ್ನು ಅಳಗಾಡಿಸಲಾರದಷ್ಟು ಅಳಗಾಡಿಸುವಷ್ಟು ಶಕ್ತಿ ಅಂತ ಶಿವನನ್ನ ಒಬ್ಬನೇ ಅಲ್ಲ ಮಹಾಮಾತೆ ಪಾರ್ವತಿ ದೇವಿ ಅವರ ಪರಿವಾರ ಸಮೇತ ಕೈಲಾಸ ಪರ್ವತ ಸಮೇತ ತನ್ನ ಹೆಗಲ ಮೇಲೆ ಹೊತ್ತು ಹೊರ ಕೊಡುವವರಿಗೂ ತಪಸ್ಸು ಮಾಡಿ ಊಹೆ ಮಾಡಿ ಮಾಸ್ಟರ್ ಅವನ ಬಲವನ್ನ ನೀವು ಇತಿಹಾಸ ಪುರಾಣದಲ್ಲೇನೆ ಕೇಳಿಲ್ಲ ಶಿವನ ಆತ್ಮಲಿಂಗವನ್ನ ಪಡ್ಕೊಂಡು ಬಂದಂತ ಇನ್ನೊಬ್ಬ ವ್ಯಕ್ತಿಯ ಉದಾಹರಣೆ ಅದನ್ನ ಪಡ್ಕೊಂಡು ಬಂದ ರಾಮನ ವಿರೋಧಿ ಸಾಮಾನ್ಯನಲ್ಲ ಅಸಾಮಾನ್ಯರಲ್ಲಿ ಹಾಗಾದ್ರೆ ರಾಮ ನೋಡಿ ರಾಮನಷ್ಟು ಸರಳ ವ್ಯಕ್ತಿಯನ್ನ ನಾವು ಎಲ್ಲಿ ನೋಡೋದಕ್ಕೆ ಒಂದು ಪಂಚೆ ಎಷ್ಟು ಸರಳ ಎಷ್ಟು ಸರಳ ಎಷ್ಟು ಸರಳ ಎಲ್ಲಿಯೂ ನೋಡೋದಕ್ಕೆ ಸಿಗೋದಿಲ್ಲ ಶಕ್ತಿ ಅಸಾಮಾನ್ಯ.
ಅಸಾಮಾನ್ಯರಲ್ಲಿ ಅಸಾಮಾನ್ಯ. ಅಷ್ಟಿದ್ದು ಅವರ ನಡೆ ನುಡಿ ಎಷ್ಟು ವಿನಯ, ಎಷ್ಟು ಸರಳ. ಋಷಿ ಮುನಿಗಳ ಹತ್ರ ವಿನಯ, ಶತ್ರುಗಳ ಹತ್ರ ವಿನಯ, ಮಿತ್ರರ ಹತ್ರ ವಿನಯ, ಎಲ್ಲರ ಹತ್ರ ವಿನಯ. ವಿನಯ ಒಂದು ಸದ್ಗುಣ ಮಾಸ್ಟರ್ಸ್. ನಾನು ಬಹಳ ಧ್ಯಾನ ಮಾಡ್ತಾ ಇದ್ದೆ, ಬಹಳ ವರ್ಷದಿಂದ ಮಾಡ್ತಾ ಈ ಎದುರಿಗಿರೋರೆಲ್ಲರೂ ಯಾರೇ ಸಾಮಾಜಿಕ ಜೀವನ ಯಾರೇ ನಮ್ಗೆ ಅವರು ಗೌರವಿಸಿ ಮಾಸ್ಟರ್ಸ್. ಹೂ ಕೇರ್ಸ್? ನಿಮ್ಮಷ್ಟಕ್ಕೆ ನೀವು, ಅವರಷ್ಟಕ್ಕೆ ಅವರು. ನಿಮ್ ಕ್ಷೇತ್ರದಲ್ಲಿ ಹೇಗೆ ನೀವು ಶ್ರೇಷ್ಠರೋ ಅವ್ರ ಕ್ಷೇತ್ರದಲ್ಲಿ ಅವರು ಶ್ರೇಷ್ಠ. ಹಾಗಾದ್ರೆ ಸೋಷಿಯಲ್ ಕಮ್ಯುನಿಕೇಶನ್ ಏನು ಮಾಸ್ಟರ್ಸ್? ಪರ್ಫಾರ್ಮೆನ್ಸ್. ನೋಡಿ, ಶ್ರೀರಾಮ ಅದಕ್ಕೆ ರೋಲ್ ಮಾಡೆಲ್. ಯುದ್ಧವನ್ನ ಗೆದ್ರೂ ಕೂಡ ರಾಮನ ಪರ್ಫಾರ್ಮೆನ್ಸ್ ತಪ್ಪಿಲ್ಲ. ಲಕ್ಷ್ಮಣನಿಗೆ ಹೇಳ್ತಾನೆ, ರಾವಣನ ಶಕ್ತಿ ರಾಮನಿಗೊಬ್ಬನಿಗೆ ಗೊತ್ತು. ಅದಕ್ಕೆ ಲಕ್ಷ್ಮಣನನ್ನ ಕಳಿಸ್ತಾನೆ. ಹೋಗು, ಅಂತ ಭಕ್ತ, ಅಂತ ಜ್ಞಾನಿ ಸಿಗೋದು ವಿರಳ, ಅವನ ಹತ್ರ ಜ್ಞಾನ ಪಡ್ಕೊಂಡ್ ಬಾ. ಹೋಗಿ ವಾಪಸ್ ಬರ್ತಾನೆ. ಕಥೆ ನಿಮ್ಗೆ ಗೊತ್ತಿದೆ. ರಾಮ ಕೇಳ್ತಾನೆ, ನೀನ್ ಎಲ್ಲಿ ನಿಂತಿದ್ದೆ? ತಲೆ ಭಾಗ ಇಲ್ಲ, ಕಾಲ್ ಕಡೆ ಹೋಗಿ. ಶತ್ರುವನ್ನ ಹೊಡೆದಿದ್ದಾನೆ, ಇನ್ನೇನ ಆತ ಮರಣಾಸನ್ನ ಸ್ಥಿತಿಯಲ್ಲಿದ್ದಾನೆ. ಈಗೋ ಆಗೋ ಪ್ರಾಣ ಬಿಡ್ತಾ ಇದ್ದಾನೆ. ಸ್ವಂತ ತಮ್ಮನಿಗೆ ಹೇಳ್ತಾನೆ, ಎಲ್ಲಿ ನಿಂತ್ಕೊಂಡೆ? ಹೋಗು, ಕಾಲ ಹತ್ರ. ಅವಾಗ ಲಕ್ಷ್ಮಣ ಜ್ಞಾನ ಪಡ. ಪರ್ಫಾರ್ಮೆನ್ಸ್ ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್. ಇನ್ನು ಇಂಥ ರಾಮನಿಗೆ ನೋಡಿ, ರಾವಣ ತನ್ನ ಶಕ್ತಿಯಿಂದ ಅಥವಾ ತನ್ನ ಅಹಂಕಾರದಿಂದ ಆ ತಪಸ್ಸಿದ್ಧಿಯನ್ನ ಪಡ್ಕೊಂಡು ಶಿವನನ್ನ ಬಲಿಸ್ಕೊಂಡ. ಅವನ ಆತ್ಮಲಿಂಗವನ್ನ ತಗೊಂಡ. ರಾಮನ ಹತ್ರ ಏನಿದೆ? ಸರಳತೆ. ಏನಾಯ್ತು ಮಾಸ್ಟರ್? ಆ ಶಿವನೇ ರಾಮನ ಸೇವಕನಾಗಿ, ಹನುಮನಾಗಿ ಕೈ ಕಟ್ಟಿ. ವ್ಯತ್ಯಾಸ ಇದೆ. ಅಲ್ಲಿ ಆತ ತನ್ನ ಶಕ್ತಿಯಿಂದ ಸಿದ್ಧಿಯನ್ನ ಪಡ್ಕೊಂಡ. ಕೈಲಾಸವನ್ನ ಹೊತ್ಕೊಂಡು ತಪಸ್ಸು ಮಾಡಿ ಸಿದ್ಧಿಯನ್ನ ಪಡ್ಕೊಂಡ. ಈತ ತನ್ನ ಸದ್ಗುಣಗಳಿಂದ ಯಾವ ಸ್ಥಿತಿ ಅಂದ್ರೆ ಶಿವನೇ ಸೇವಕನಾಗಿ. ಎಂಥ ಸೇವಕ! ಎಲ್ಲ ಸಿದ್ಧಿಗಳನ್ನ ಹೊಂದಿದ ಸಾಕ್ಷಾತ್ ಶಿವ. ಎಷ್ಟು ವ್ಯತ್ಯಾಸ ಇದೆ! ಅರ್ಥ ಆಯ್ತಾ? ಇವತ್ತಿದು ಒಂದು ಸಾಕು ನಮ್ಗೆ ಎಕ್ಸಾಮ್ ಲೈಫಲ್ಲಿ. ಈ ಅರ್ಥದಲ್ಲಿ ಮಾಸ್ಟರ್ಸ್, ನಾವು ಪತ್ರಿಸರು ಹೇಳಿದ ಮಾರ್ಗವನ್ನ ಇನ್ನೊಂದಷ್ಟು ನಮ್ಮ ಜೀವನದ ಎಕ್ಸ್ಪಾನ್ಷನ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಎಷ್ಟು ಅರ್ಥ ಮಾಡ್ಕೊಂಡಷ್ಟು ಅದು ದೊಡ್ಡದೇ. ಮಧ್ಯಮ ಮಾರ್ಗ. ನೀವು ಒಂದೇ ನಿಮ್ಮ ಶಕ್ತಿಯ, ಆದ್ರೆ ಒಂದೇ ಕಡೆ ಇರಬೇಡಿ, ಒಂದೇ ಧ್ರುವದಲ್ಲಿ ಇರಬೇಡಿ. ಅದರ ಅಪೋಸಿಟ್ ಧ್ರುವ. ಆ ಶಕ್ತಿಯನ್ನ ಏನನ್ನೂ ಹೊಂದದೆ ಜೀರೋ ಇರ್ತಾರಲ್ಲ, ಅವರು ಯಾವ ಗುಣದಿಂದ ಗೆಲ್ಲೋದಕ್ಕೆ ಸಾಧ್ಯ? ಆ ವಿನಯ, ಆ ಸದ್ಗುಣ, ಅದನ್ನೂ ಹೊಂದಿ. ಆಗ ನೋಡಿ ಜೀವನ ಎಷ್ಟು ಬ್ಯಾಲೆನ್ಸ್ ಆಗಿ. ನಿಮ್ಗೆಲ್ಲಿ ತಪ್ಪು ಮಾಸ್ಟರ್ಸ್. ನಾವು ಬಹಳ ಜನ್ಮ ವೇಟ್ ಮಾಡೋರಿಲ್ಲ. ಇದೇ ಜನ್ಮದಲ್ಲಿ ನಾವು ಬುದ್ಧತ್ವವನ್ನು ಪಡ್ಕೊಂಡು ಜೀವನ್ ಮುಕ್ತಿಯನ್ನು ಪಡ್ಕೊಳ್ಬೇಕು, ದುಃಖದಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು. ಹಾಗಾದ್ರೆ ಕಲಿಯಬೇಕಾದ ಎಲ್ಲ ಪಾಠಗಳನ್ನು, ನಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಕಲಿಯುವ. ಬರೋ ಅಡ್ಡಿ ಒಂದೇ ಮನುಷ್ಯನಿಗೆ, ಅದು ಅಹಂಕಾರ.
ರಾವಣನ ಸಂದೇಶ ಏನು? ಅಹಂಕಾರವನ್ನ ಪಕ್ಕಕ್ಕಿಟ್ಟು. ಸಿ ಅರುಣ ಅಂತ ಒಬ್ಬ ಮಾಸ್ಟರ್ ಬುಕ್ಕು ಒಮ್ಮೆ ರಿಲೀಸ್. ಇನ್ನು ರಾವಣ ಸಂದೇಶ ಕೊಡ್ತಾನೆ ಧ್ಯಾನದಲ್ಲಿ. ಸ್ವಯಂ ಪ್ರತಿಷ್ಠೆಯನ್ನ ಪಕ್ಕಕ್ಕಿಡಿ. ಸ್ವಯಂ ಪ್ರತಿಷ್ಠೆ ಎಲ್ಲದಕ್ಕೂ ಅಡ್ಡಿ. ಪಕ್ಕಕ್ಕಿಡಿ. ನೀವೇನೋ ಇಂದ್ರ ಚಂದ್ರ ಏನೋ ಇರ್ಬೋದು ನಿಮ್ಮ ಕ್ಷೇತ್ರದಲ್ಲಿ, ಎದುರಿಗಿರೋರ್ಗೆ ಗೊತ್ತಿಲ್ಲ. 64 ವಿದ್ಯೆಗಳಲ್ಲಿ, ಕಲೆಗಳಲ್ಲಿ ನಿಮ್ಗೆ ಒಂದು ಗೊತ್ತಿರ್ಬೇಕು, ಇನ್ನೂ 63 ಗೊತ್ತಿದ್ದವರಿದ್ದಾರೆ. ನಯ ವಿನಯ ಶ್ರೀರಾಮನ ಹನುಮನ ನೋಡಿ ಮಾಸ್ಟರ್ಸ್. ಸ್ವಯಂ ಶಿವನೇ ಸೇವಕನಾಗಿ ಕೈ ಕಟ್ಟಿದಂತ ಸ್ಥಿತಿ ಎಲ್ಲಿ ಓದ್ತೀರಿ ನೀವು? ಇತಿಹಾಸ ಪುರಾಣ ಎಲ್ಲಿ ಓದ್ತೀರಿ? ಮಾಸ್ಟರ್ಸ್, ನಾವು ನಮ್ಮ ಮಾರ್ಗದಲ್ಲಿ ಉನ್ನತಿಯನ್ನು ಹೊಂದಬೇಕಂತ ಇದು ಅತ್ಯುತ್ತಮ ಮಾರ್ಗ, मध्यम मार्ग। थैंक यू मास्टर्स। मास्टर्स, आज एक और एग्जाम्पल के साथ हम समझेंगे। कल हमने समझा था जो स्टूडेंट्स एग्जामिनेशन फॉर्म भरते हैं उन्हीं के पैसे में सुपरवाइजर, उनको डिबार करने वाले स्क्वाड कमेटी, उनका वैल्यूएशन करने वाले, पास करने वाले, फेल करने वाले वैल्यूएटर, उनको क्वेश्चन पेपर निकालने वाले, सब कुछ उनके कंप्यूटर पर रिजल्ट पहुंचाने तक, प्रिंटेड सर्टिफिकेट देने तक जितने भी पैसे खर्चे आते हैं वो स्टूडेंट्स पर। वैसे ही हमारे जीवन में जितने भी संकट के समय समझते, परीक्षा की घड़ी समझते, उसके जिम्मेदार हम स्वयं हैं। तो इसे जीतने के लिए कौन सा तरीका है? एक ही तरीका है, टैलेंट एंड परफॉर्मेंस। आपके भीतर केवल टैलेंट होने से, हुनर होने से, प्रतिभा होने से काम नहीं होता मास्टर। उसके साथ आपका परफॉर्मेंस चाहिए, हमारा परफॉर्मेंस चाहिए। इसके एग्जाम्पल श्री राम के गुणों से देखें। श्री राम को देखने से पहले उसके शत्रु को देखेंगे। वो धरती पर असामान्य शत्रु, तीनों लोगों में असामान्य शत्रु। आज तक कहीं भी इतिहास पुराण में उल्लेख नहीं कि शिव जी को, पार्वती देवी को उनके परिवार समेत कैलाश पर्वत समेत अपने कंधों पर ढोकर तपस्या किया, वरदान देने तक उन्होंने उतारा नहीं। ऐसे महान शक्तिशाली कहीं भी ऐसा भक्त, ऐसे भक्त का उल्लेख। शिव जी के आत्मलिंग को एकमात्र व्यक्ति लाए और वे हैं, और किसी का उल्लेख। ऐसे महान शक्तिशाली शत्रु और श्री राम इतनी सादगी के व्यक्ति को और कहीं देख, आप देख सकते हैं। एक दो अरण्यवास, नंगे पैर से चलने, सरल, लेकिन अंदर अपरंपार शक्ति, बाहर अत्यंत विनय। वहां रावण शिव जी को प्रसन्न करके तपस्या करके आत्मलिंग लाए। यहां क्या हुआ मास्टर? साक्षात शिव जी हनुमान के रूप हाथ बांधकर श्री राम के समक्ष खड़े हुए और सेवा निरत। ऐसा एग्जाम्पल कहां मिलेगा? अब इतिहास पर। रावण के मृत्यु के समय भी श्री राम उनसे ज्ञान लेने के लिए अपने भाई से कहते,
गलत तरीके से खड़े हुआ तो दोबारा कहते हैं कि जाओ पैरों की ओर खड़े हो जाओ। ज्ञान प्राप्त करना उनको मालूम, मास्टर्स, हर हाल में हमें बुद्धत्व को प्राप्त करना है, जीवन में सफल होना। तो पत्री सर ने जो कहा मध्यम मार्ग, उसको और आगे लेके जाएंगे और विस्तार पूर्वक समझेंगे। आगे लेके नहीं जाएंगे क्योंकि वो है ही, हम विस्तार पूर्वक समझेंगे। हम ध्यानी हैं, दुनिया के लोग हमें रेस्पेक्ट, ये गलत है मास्टर। 64 कलाओं में एक कला हम समझते होंगे, लेकिन 63 कला वे सब। तो मास्टर्स, धरती पर विजय प्राप्त करने के लिए आपके टैलेंट के साथ आपका विनय गुण अत्यंत आवश्यक है। हमारा विनय गुण अत्यंत आवश्यक। हमें इसी जन्म में बुद्धत्व को उपलब्ध होना है, इससे कम में राजी नहीं होना। तो मास्टर्स, ये दोनों सद्गुण बैलेंस कीजिए, यही सर्वोत्तम तरीका है, यही मध्यम मार्ग और विस्तार पूर्वक अपने जीवन में हम लाने का तरीका। थैंक यू, थैंक यू, थैंक यू सो मच मास्टर्स।